ಹಾಯ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಟೂಡೆಂಟ್ಸ್ ಲರ್ನಿಂಗ್ ಸೆಂಟರ್ ಎಂಪವರಿಂಗ್ ಮೈಂಡ್ಸ್. ಇಂದಿನ ವಿಡಿಯೋದಲ್ಲಿ ನಾವು ಸಿ-ಟೆಟ್ ಆಗಿರಬಹುದು, CET ಆಗಿರಬಹುದು, ಕರ್ನಾಟಕ TET ಆಗಿರಬಹುದು, ಬೇರೆ ಬೇರೆ TET ಎಕ್ಸಾಮ್ಸ್ಗಳಿಗೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದಿದ್ದಾವೆ, ಯಾವುದನ್ನು ಓದಬೇಕು ಅಂತ ಹೇಳಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ TETಯಲ್ಲಿ ಅಥವಾ ಸಿ-ಟೆಟಲ್ಲಿ ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಯಾವ್ದು ಬರುತ್ತೆ ಅಂತ ನೋಡೋಣ. ನಮಗೆ 5 ಸಬ್ಜೆಕ್ಟ್ಗಳು ಬರ್ತವೆ. ಫಸ್ಟ್ ಲ್ಯಾಂಗ್ವೇಜ್ ಒಂದು ಬರುತ್ತೆ, ಸೆಕೆಂಡ್ ಲ್ಯಾಂಗ್ವೇಜ್ ಒಂದು ಬರುತ್ತೆ. ಇದು ನಿಮ್ಮ ಚಾಯ್ಸ್ ಮೇಲೆ ಇರುತ್ತೆ. ಇಂಗ್ಲೀಷ್ ಒಂದು ಕಂಪಲ್ಸರಿ ಇರುತ್ತೆ. ಜೊತೆಗೆ ಕನ್ನಡ ಜಾಗದಲ್ಲಿ ನೀವು ಹಿಂದಿ ಆದರೂ ತಗೋಬಹುದು. ನಾವು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡಿರ್ತೀವಿ. ಮ್ಯಾಕ್ಸಿಮಮ್ ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ ತಗೋಬಹುದು, ಫಸ್ಟ್ ಲ್ಯಾಂಗ್ವೇಜ್ ಉರ್ದು ತಗೋಬಹುದು. ಯಾವುದಾದ್ರೂ ಒಂದು ಫಸ್ಟ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಜೊತೆಗೆ ಸೆಕೆಂಡ್ ಲ್ಯಾಂಗ್ವೇಜ್ ಒಂದು ಇರುತ್ತೆ. ಫಸ್ಟ್ ಲ್ಯಾಂಗ್ವೇಜ್ 30 ಮಾರ್ಕ್ಸಿಗಿದ್ರೆ ನಿಮಗೆ ಸೆಕೆಂಡ್ ಲ್ಯಾಂಗ್ವೇಜ್ 30 ಮಾರ್ಕ್ಸಿಗಿರುತ್ತೆ. ಅದರ ಜೊತೆಗೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ ಇದು ಕೂಡ 30 ಮಾರ್ಕ್ಸಿಗಿರುತ್ತೆ. ನೀವು ಪೇಪರ್ 1 ಆದರೂ ಅಟೆಂಡ್ ಮಾಡಿ, ಪೇಪರ್ 2 ಆದರೂ ಅಟೆಂಡ್ ಮಾಡಿ. ಇದು 3 ಸಬ್ಜೆಕ್ಟ್ ಕಂಪಲ್ಸರಿ ಇರ್ತವೆ. ನೀವು ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ ಇದ್ದೀರಾ, ನೀವು ಫಸ್ಟ್ ಪೇಪರ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಮ್ಯಾಥಮೆಟಿಕ್ಸ್ 30 ಮಾರ್ಕ್ಸಿಗೆ ಬರುತ್ತೆ. ಜೊತೆಗೆ EVS 30 ಮಾರ್ಕ್ಸಿಗೆ ಬರುತ್ತೆ. ಅದೇ ಏನಾದರೂ ನೀವು ಪೇಪರ್ 2 ಅಟೆಂಡ್ ಮಾಡ್ತಾ ಇದ್ದೀರಾ ಅಂತಂದರೆ ಮ್ಯಾಥಮೆಟಿಕ್ಸ್ 30 ಮಾರ್ಕ್ಸಿಗೆ ಬರುತ್ತೆ. EVS ಜಾಗದಲ್ಲಿ ಸೈನ್ಸ್ ಇರುತ್ತೆ, ಅದು ಕೂಡ 30 ಮಾರ್ಕ್ಸಿಗೆ ಬರುತ್ತೆ. ಇಲ್ಲ ಸರ್ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅಂತಂದರೆ ಇದೆರಡೂ ಕೂಡ ಇರೋದಿಲ್ಲ. ಸೋಷಿಯಲ್ ಸೈನ್ಸ್ ಇರುತ್ತೆ. ಟೋಟಲ್ ಸೋಷಿಯಲ್ ಸೈನ್ಸ್ ಕಂಪ್ಲೀಟ್ 60 ಮಾರ್ಕ್ಸಿಗೆ ಇರುತ್ತೆ. ಇದು ನಮ್ಮ ಸಬ್ಜೆಕ್ಟ್ಸ್ ಯಾವ್ದ್ಯಾವ್ದು ಇರುತ್ತೆ ಅಂತ ಗೊತ್ತಾಯಿತು. ಹಾಗಾದರೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಎಷ್ಟಿದ್ದಾವೆ ಅಂತೇಳಿ ಟೋಟಲ್ ಐ ಥಿಂಕ್ 22 to 25 ಚಾಪ್ಟರ್ಸ್ ಇರಬಹುದು. ಅದರಲ್ಲಿ 15 ಟಾಪಿಕ್ಸನ್ನು ತಗೊಂಡಿದ್ದೀನಿ. ಇದು ತುಂಬ ಇಂಪಾರ್ಟೆಂಟ್ ಆಗಿದ್ದಾವೆ. ಬೇರೆ ಯಾವುದಾದ್ರೂ ಹಳೆಯ ಕ್ವಶನ್ ಪೇಪರ್ ತೆಗೆದು ನೋಡಿ ನೀವು, ನಿಮಗೆ ಈ ಟಾಪಿಕ್ಕಿಂದ ಕ್ವಶನ್ಸ್ ಬಂದಿರ್ತವೆ. ಹಾಗಾದರೆ ಏನೇನಿದೆ? ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್. ನಮಗೆ ಡೆವಲಪ್ಮೆಂಟ್ ಅಂದರೆ ಏನು, ಗ್ರೋತ್ ಅಂದರೆ ಏನು, ಡೆವಲಪ್ಮೆಂಟ್ ಯಾವಾಗ ಆಗುತ್ತೆ, ಎಲ್ಲ ಕಾನ್ಸೆಪ್ಟ್ಗಳು ಫಸ್ಟ್ ಕಾನ್ಸೆಪ್ಟಲ್ಲಿ ಕವರ್ ಆಗುತ್ತೆ. ಜೊತೆಗೆ ಪಿಯಾಜೆ ಆಗಿರಬಹುದು, ವೈಗೋಸ್ಕಿ ಆಗಿರಬಹುದು, ಕೋಲ್ಬರ್ಗ್ ಆಗಿರಬಹುದು, 3 ಜನದ ಥಿಯರಿ ವೆರಿ ಇಂಪಾರ್ಟೆಂಟ್. ಇದು ಜಸ್ಟ್ ನಾನು CDP ಹೇಳ್ತಾ ಇಲ್ಲ, ನಿಮಗೆ CDP ಆಗಿರ್ಬೋದು ಅಂದರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ ಆಗಿರಬಹುದು, ಸಬ್ಜೆಕ್ಟ್ ಪೆಡಾಗಜಿ ಬರ್ತಾವಲ್ವಾ, ಸೈನ್ಸ್ ಆಗಿರಬಹುದು, ಮ್ಯಾಥಮೆಟಿಕ್ಸ್ ಆಗಿರಬಹುದು, ಎಲ್ಲದಕ್ಕೂ ಈ ಟಾಪಿಕ್ಸೇ ಮೇನ್ ಆಗಿರ್ತವೆ. ಓಕೆ, ನೆಕ್ಸ್ಟ್ CCE ಕಂಟಿನ್ಯೂಯಸ್ ಕಾಂಪ್ರಿಹೆನ್ಸಿವ್ ಎವ್ಯಾಲ್ಯೂಷನ್, ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರೆ. ಅದ್ರ ಜೊತೆಗೆ ನಾವು ಏನೇನು ಪ್ರಾಬ್ಲಮ್ಸ್ ಇದ್ದಾವೆ ಮಕ್ಕಳಿಗೆ, ಅದನ್ನು ಹೇಗೆ ನೀವು ಮಾಡಬಹುದು, ಆ್ಯಂಡ್ ಡಯಾಗ್ನೋಸ್ಟಿಕ್ ಆ್ಯಂಡ್ ರೆಮಿಡಿಯಲ್ ಟೀಚಿಂಗು ಕೂಡ ಇದರಲ್ಲಿ CCEಯಲ್ಲೇ ಕವರ್ ಆಗುತ್ತೆ. ಜೊತೆಗೆ RTE ರೈಟ್ ಟು ಎಜುಕೇಷನ್ ಆ್ಯಕ್ಟ್ 2009 ಎವ್ರಿ ಟೈಮ್ ಕ್ವಶನ್ಸ್ ಕೇಳ್ತಾನೆ ಇದ್ದಾರೆ. ಅದ್ರ ಜೊತೆಗೆ ಇವಾಗ ಇನ್ನೊಂದು NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಇದೆ ಅಲ್ವಾ, ಅದನ್ನು ಕೂಡ ನೀವು ಇದ್ರ ಜೊತೆಗೆ ಸೇರಿಸ್ತಾ ಹೋಗಬಹುದು. ಇನ್ನೊಂದು NCF 2005. NCF 2005ಅಲ್ಲಿ ಒಂದು 5-6 ಕಾನ್ಸೆಪ್ಟ್ ಇದ್ದಾವೆ, ನಾನು ತೋರಿಸ್ತೀನಿ. ಅದ್ರ ಬೇಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ನೀವು NCFನ ಸಖತ್ತಾಗಿ ಓದ್ಕೋಬೇಕು. RTE, NCF, CCE ಯಾವುದಾದ್ರೂ ಕ್ವಶನ್ ಪೇಪರ್ ತೆಗೀರಿ, ನಿಮಗೆ ಕ್ವಶನ್ಗಳು ಕಾಣಿಸ್ತವೆ. ಇನ್ಕ್ಲೂಸಿವ್ ಎಜುಕೇಷನ್, ಎಲ್ಲರಿಗೆ ಇನ್ಕ್ಲೂಡ್ ಮಾಡಿ ಎಜುಕೇಷನ್ ಕೊಡೋದಕ್ಕೆ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಹೇಳ್ತೀವಿ. ಅದು ಕೂಡ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಬ್ಲೂಮ್ಸ್ ಟ್ಯಾಕ್ಸೋನಮಿ, ಲ್ಯಾಂಗ್ವೇಜ್ ಆ್ಯಂಡ್ ಥಾಟ್ಸ್. ನೆಕ್ಸ್ಟ್ ಜೆಂಡರ್, ಮೋಟಿವೇಶನ್, ಮಕ್ಕಳಿಗೆ ಯಾವ ಥರ ಮೋಟಿವೇಶನ್ ಮಾಡಬೇಕು, ಅಂದರೆ ಅವರಿಗೆ ನೆಗೆಟಿವ್ ಮೋಟಿವೇಶನ್ ಯಾವಾಗ ಕೊಡಬೇಕು, ಪಾಸಿಟಿವ್ ಮೋಟಿವೇಶನ್ ಯಾವಾಗ ಕೊಡಬೇಕು, ಎಲ್ಲವೂ ಕೂಡ ಟೆಸ್ಟ್ ಮಾಡಿ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ನಾನು ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ಅದು ಯಾವ ಥರ ಕ್ವಶನ್ಸ್ಗಳು ಕೇಳಬಹುದು ಅಂತೇಳಿ ಸ್ವಲ್ಪ ಡಿಫ್ರೆಂಟ್ ಇರೋ ಕ್ವಶನ್ಸನ್ನು ನಿಮಗೆ ಒನ್ ಬೈ ಒನ್ ಮಾಡಿಸ್ತಾ ಹೋಗ್ತೀನಿ. ಲ್ಯಾಂಗ್ವೇಜ್ ಲರ್ನಿಂಗ್ ಆ್ಯಂಡ್ ಅಕ್ವೈಸೇಷನ್, ಲರ್ನಿಂಗ್ ಮತ್ತು ಅಕ್ವೈಸೇಷನ್. ಲರ್ನಿಂಗ್ ಅಂದರೆ ಗೊತ್ತಲ್ವಾ, ಸ್ಕೂಲಿಗೆ ಹೋಗಿ ಕಲಿಯೋದನ್ನು ಲರ್ನಿಂಗ್ ಅಂತ ಹೇಳ್ತೀವಿ. ನಾವೇ ಸ್ವತಃ ಕಲಿಯೋದನ್ನು ಅಕ್ವೈಸೇಷನ್ ಅಂತ ಹೇಳ್ತೀವಿ. ಸ್ಕೂಲಿಗೆ ಹೋಗಿ ಕಲಿಯೋದು ಅಂದರೆ ನಾನೇನು ಮಾಡಿದೆ, ಇಂಗ್ಲೀಷ್ ಆಗಿರಬಹುದು, ತಮಿಳು ಆಗಿರಬಹುದು, ತೆಲುಗು ಆಗಿರಬಹುದು, ನನ್ನ ಮದರ್ ಟಂಗ್ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಇದೆಯಲ್ಲ ಅದನ್ನು ಸ್ಕೂಲಿಗೆ ಹೋಗಿ ಕಲಿತೆ, ಅದಕ್ಕೆ ನಾನು ಲರ್ನಿಂಗ್ ಅಂತ ಹೇಳ್ತೀನಿ. ಆದರೆ ನಮ್ಮ ಮನೆಯಲ್ಲಿ ಕನ್ನಡ ಮಾತಾಡ್ತಾರೆ, ನಮ್ಮ ಮನೆಯಲ್ಲಿ ಉರ್ದು ಮಾತಾಡ್ತಾರೆ. ಆ ಭಾಷೆಯನ್ನು ನಾನು ಸ್ಕೂಲಿಗೆ ಹೋಗಿಲ್ಲ, ಪೆನ್ ಪೇಪರ್ ಇಟ್ಕೊಂಡಿಲ್ಲ, ಹಾಗೆ ಕಲ್ತಿದ್ದೀನಿ, ಅದಕ್ಕೆ ಅಕ್ವೈಸೇಷನ್ ಅಂತ ಹೇಳ್ತೀವಿ. ಇಲ್ಲ ನಾವು ಏನೇನೋ ಹೋಗಿ ಇವಾಗ ಡ್ರೈವಿಂಗ್ ಸ್ಕೂಲಿಗೆ ಹೋಗಿ ಡ್ರೈವಿಂಗ್ ಕಲಿತ್ರೆ ಅದು ಲರ್ನಿಂಗ್, ಇಲ್ಲ ಮನೆಯಲ್ಲೇ ವೆಹಿಕಲ್ಸ್ ಇದ್ದು ನೀವೇ ಕಲಿತ್ರೆ ಅದಕ್ಕೆ ಅಕ್ವೈಸೇಷನ್ ಅಂತ ಹೇಳ್ತಾರೆ. ಅಷ್ಟೇ ಡಿಫ್ರೆನ್ಸ್. ಅದು ಕೂಡ ಕ್ವಶನ್ಸ್ ಕೇಳ್ತಾರೆ. ಲ್ಯಾಂಗ್ವೇಜ್ ಸ್ಕಿಲ್ಸ್ ಇದ್ದಾವೆ, LSRW ಅಂತ ಹೇಳ್ತೀವಲ್ಲ, LSRW ವೆರಿ ಇಂಪಾರ್ಟೆಂಟ್. ಲಿಸ್ನಿಂಗ್ ಆಗಿರಬಹುದು, ರೀಡಿಂಗ್ ಆಗಿರ್ಬೋದು, ರೈಟಿಂಗ್ ಆಗಿರಬಹುದು, ಎಲ್ಲವೂ ಕೂಡ LSRW 4 ಕೂಡ
ಇಂಪಾರ್ಟೆಂಟ್. ಇಲ್ಲಿ ಹೇಳ್ತಾ ಇದ್ದೆ ನಾನು CCEಯಲ್ಲಿ ಡಯಾಗ್ನೋಸ್ಟಿಕ್ ಆ್ಯಂಡ್ ರೆಮಿಡಿಯಲ್ ಟೀಚಿಂಗ್. ಒಂದು ಸ್ಟೂಡೆಂಟ್ಸ್ ಓದ್ತಾ ಇಲ್ಲ, ಅವ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅರ್ಥ ಆಗ್ತಾ ಇಲ್ಲ, ಅವನಿಗೆ ಯಾಕೆ ಅರ್ಥ ಆಗ್ತಿಲ್ಲ, ಏನು ಸಮಸ್ಯೆ ಇದೆ ಅಂತ ಸಮಸ್ಯೆಯನ್ನು ಗುರ್ತಿಡಿದು ಅದಕ್ಕೆ ನಾವು ಏನು ರೆಮಿಡಿಯಲ್ ಟೀಚಿಂಗ್ ಕೊಡ್ತೀವಿ ಅಂತೇಳಿ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಡಯಾಗ್ನೋಸ್ಟಿಕ್ ಆ್ಯಂಡ್ ರೆಮಿಡಿಯಲ್ ಟೀಚಿಂಗ್ ಅಂತ ಹೇಳ್ತೀವಿ. ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ, ಸಾಕಷ್ಟು ಕ್ವಶನ್ಸ್ ಕೇಳ್ತಾರೆ ಈ ಟಾಪಿಕ್ ಬೇಸ್ ಮೇಲೆ. ನೆಕ್ಸ್ಟ್ TLM, ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್. ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸಲ್ಲಿ ಇವಾಗ ಸಾಕಷ್ಟು ಬೇರೆ ಬೇರೆ ಆಡಿಯೋ ಆಗಿರಬಹುದು, ವಿಡಿಯೋ ಆಗಿರಬಹುದು, ಆಡಿಯೋ ವಿಡಿಯೋ ವಿಜುವಲೈಸೇಷನ್ ಆಗಿರಬಹುದು, ಮೂರು ಕೂಡ ತುಂಬ ಇಂಪಾರ್ಟೆಂಟ್. ಯಾವ ಥರ ಯೂಸ್ ಮಾಡ್ತೀವಿ, ಮ್ಯಾಥಮೆಟಿಕ್ಸಿಗೆ ಯಾವ ಥರ ಯೂಸ್ ಮಾಡ್ತೀವಿ, ಸೈನ್ಸಿಗೆ ಯಾವ ಥರ ಯೂಸ್ ಮಾಡ್ತೀವಿ, ಎಲ್ಲವೂ ಕೂಡ ಕೇಳ್ತಾ ಹೋಗ್ತಾರೆ. ಬರೀ ಆಡಿಯೋ ವಿಡಿಯೋ ಅಷ್ಟೇ ಅಲ್ಲ, ನಿಮಗೆ ಚಾರ್ಟು ಬರುತ್ತೆ, ಅದರಲ್ಲಿ ಎಕ್ಸ್ಪೆರಿಮೆಂಟು ಬರುತ್ತೆ. ಎಲ್ಲ ಮಾಹಿತಿಗಳನ್ನ ನೀವು TLM ಅಲ್ಲಿ ಕಲಿತಾ ಹೋಗ್ತೀರಾ. ಜೊತೆಗೆ ಇಂಟಿಗ್ರೇಟೆಡ್ ಸಬ್ಜೆಕ್ಟ್ ಟೀಚಿಂಗ್, ಇದು ಕೂಡ ಇಂಟಿಗ್ರೇಟೆಡ್ ಸಬ್ಜೆಕ್ಟ್ ಟೀಚಿಂಗ್ ಅಂತಂದರೆ ಬೇರೆ ಸಬ್ಜೆಕ್ಟನ್ನ ನೀವು ಕನೆಕ್ಟ್ ಮಾಡಿ ಏನು ಓದ್ತೀರಾ ಅದಕ್ಕೆ ನಾವು ಇಂಟಿಗ್ರೇಟೆಡ್ ಸಬ್ಜೆಕ್ಟ್ ಟೀಚಿಂಗ್ ಅಂತ ಹೇಳ್ತೀವಿ. ಇದಿಷ್ಟು ಟಾಪಿಕ್ಗಳು ತುಂಬ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಿ. ಎಲ್ಲಾದರೂ ನಿಮಗೆ ನಟ್ಟಲ್ಲಿ ಸಿಗಲಿ, ಬೇರೆ ಬೇರೆ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗಲಿ, ಈ ಮಾಹಿತಿಗಳು ಎಲ್ಲೆಲ್ಲಿ ಸಿಗ್ತವೆ ಅದನ್ನು ನಿಮ್ಮ ನೋಟ್ಸ್ ಮಾಡ್ಕೊಳ್ಳಿ. ನಿಮ್ಮ ನೋಟ್ಸ್ ಮಾಡಿಕೊಂಡು ನೀವು ನಂತರದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ರಿವಿಷನಲ್ಲಿ ಸಾಕಷ್ಟು ಟೆಕ್ಸ್ಟ್ ಬುಕ್ ತೊಗೊಂಡಿರ್ತೀರ, ರಿವಿಷನ್ನಿಗೆ ನಿಮಗೆ ಟೈಮ್ ಆಗಿಲ್ಲ ಅಂದರೆ ತೊಂದರೆ ಆಗುತ್ತೆ. ಹಾಗಾದ್ರೆ ನಾನು ಹೇಳ್ತಾ ಇದ್ದೆ NCF 2005 5 ಪಾಯಿಂಟ್ಸ್ ಇದ್ದಾವೆ ಅಂತೇಳಿ. ಈ 5 ಪಾಯಿಂಟ್ಸನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ NCF ಇದೆ ಒಂದು ವಿಡಿಯೋ ಮಾಡ್ತೀನಿ, ಅಲ್ಲಿ ತುಂಬ ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಇಂಗ್ಲೀಷ್ ಪೆಡಾಗಜಿಯಲ್ಲಿ ಏನು ಬರ್ತವೆ, ಇಂಗ್ಲೀಷ್ ಆದರೂ ತಗೊಳ್ಳಿ, ಯಾವುದಾದ್ರೂ ನೀವು ಪೆಡಾಗಜಿ ತೊಗೊಳ್ಳಿ. ಲ್ಯಾಂಗ್ವೇಜ್ ಪೆಡಾಗಜಿಲಿ ಸಾಕಷ್ಟು ಚಾಪ್ಟರ್ಸ್ ಇದ್ದಾವೆ, ಆದರೆ ಇಲ್ಲಿ ಓನ್ಲಿ 4 ಟಾಪಿಕ್ಸನ್ನ ತೊಗೊಂಡಿದ್ದೀನಿ. ಲ್ಯಾಂಗ್ವೇಜ್ ಲರ್ನಿಂಗ್ ಆ್ಯಂಡ್ ಅಕ್ವೈಸೇಷನ್. ಇವಾಗ ಹೇಳಿದೆ ನಾನು, ಲರ್ನಿಂಗ್ ಅಂತಂದರೆ ಸ್ಕೂಲಿಗೆ ಹೋಗಿ ಕಲಿಯೋದನ್ನು ಲರ್ನಿಂಗ್ ಅಂತ ಹೇಳ್ತೀವಿ, ನಾವೇ ಸ್ವತಃ ಕಲಿಯೋದನ್ನು ಅಕ್ವೈಸೇಷನ್ ಅಂತ ಹೇಳ್ತೀವಿ. ಅದನ್ನು ನಾನು ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳಿದೆ. ಅದನ್ನು ನಾವು ಯಾವ ಥರ ಪ್ರಶ್ನೆಗಳು ಕೇಳ್ತಾರೆ ಅಂತೇಳಿ ನೋಡ್ತಾ ಹೋಗೋಣಂತೆ. ಲ್ಯಾಂಗ್ವೇಜ್ ಸ್ಕಿಲ್ ಅದೇ ಹೇಳಿದೆ ನಾನು, LSRW ಅಂತೇಳಿ, ಈ LSRW ಮೇಲೆ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್, ಅದೇ TLM. ನೀವು ಲ್ಯಾಂಗ್ವೇಜ್ ಮಾಡ್ತಾ ಇದ್ದೀರಾ ಅಂದರೆ ಲ್ಯಾಂಗ್ವೇಜ್ ಚಾಪ್ಟರ್ ಕೊಡ್ತಾರೆ, ಆ ಚಾಪ್ಟರಿಗೆ ಯಾವ ಥರ TLM ನೀವು ಯೂಸ್ ಮಾಡ್ತೀರಾ, ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಯಾವ ಥರ ಯೂಸ್ ಮಾಡ್ತೀರಾ ಅಂತೇಳಿ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ. ಲ್ಯಾಂಗ್ವೇಜ್ ಇನ್ ಡೈವರ್ಸ್ ಕ್ಲಾಸ್ ರೂಮ್, ಲ್ಯಾಂಗ್ವೇಜ್ ಡಿಫಿಕಲ್ಟೀಸ್, ಎರರ್ಸ್ ಆ್ಯಂಡ್ ಡಿಸಾರ್ಡರ್ಸ್ ಅಂತ ಇದೆ. ಇಲ್ಲಿ ನೋಡಿ, ನಿಮಗೆ ಡಿಸ್ಕ್ಯಾಲ್ಕುಲಿಯಾ, ಡಿಸ್ಲೆಕ್ಸಿಯಾ ಅವೆಲ್ಲ ಬರ್ತಾವಲ್ಲ, ಅವೆಲ್ಲ ಲ್ಯಾಂಗ್ವೇಜ್ ಡಿಸಾರ್ಡರ್ಸು. ಯಾರಿಗೋ ಬರೆಯೋಕ್ಕೆ ಬರ್ತಾ ಇಲ್ಲ, ಯಾರಿಗೂ ಓದೋಕ್ಕೆ ಬರ್ತಾ ಇಲ್ಲ, ಯಾರು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರ್ತಾ ಇಲ್ಲ, ಅವೆಲ್ಲವೂ ಕೂಡ ಡಿಸಾರ್ಡರ್ಸ್ ಆಗಿದ್ದಾವೆ. ಅದನ್ನು ನೀವು ಕಲಿಬೇಕು. ಅದ್ರ ಜೊತೆಗೆ ಎರರ್ಸ್ ಮಾಡ್ತಾರೆ, ಸೈಲೆಂಟ್ ಲೆಟರ್ಸ್ ಓದೋಕ್ಕೆ ಬರಲ್ಲ, ಯಾವ ಥರ ಮಾಡ್ತೀರಾ ನೀವು ಅಂತೆಲ್ಲ ಪ್ರಶ್ನೆಗಳು ಬರ್ತವೆ. ನೀವು ನಾನೇನು ಟಾಪಿಕ್ಸ್ ಕೊಟ್ಟಿದ್ದೀನಿ ಆ ಟಾಪಿಕ್ಸನ್ನ ನೋಟ್ಸ್ ಮಾಡಿಕೊಂಡು ಫಸ್ಟ್ ನೋಟ್ಸನ್ನು ಕಲೀರಿ. ಜೊತೆಗೆ ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇರ್ತಾವಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇದನ್ನು ಮಿಸ್ ಮಾಡ್ದಂಗೆ ಕಂಪ್ಲೀಟಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಕಲಿಬೇಕು. ಅದನ್ನು ನೋಡಿದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ಥರ ಪ್ರಶ್ನೆಗಳು ಬಂದಿದ್ದಾವೆ ಆಲ್ರೆಡಿ, ಯಾವ ಥರ ಬರ್ತವೆ ಅಂತ ಹೇಳಿ. ಹಾಗೆ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಪೆಡಾಗಜಿ, ಇದರಲ್ಲಿ ನೇಚರ್ ಆಫ್ ಮ್ಯಾಥಮೆಟಿಕ್ಸ್. ಎಲ್ಲ ಪೆಡಾಗಜಿಯಲ್ಲಿ TLM ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ NCF, ಈಗ NCF NEPನೂ ಕೂಡ ತುಂಬ ಇಂಪಾರ್ಟೆಂಟ್. ಇದು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಯಾಕಂದರೆ NCF ಮತ್ತು NEP ಗೈಡೆನ್ಸಲ್ಲಿ ಏನೇನು ಇರುತ್ತೆ, ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಂತೆ, ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ, ಸೈನ್ಸಿಗೆ ಸಂಬಂಧಪಟ್ಟಂತೆ ಕೇಳ್ತಾ ಹೋಗ್ತದೆ. ಇವಾಗ NEP ಇನ್ನೊಂದು ಹೊಸದಾಗಿ ಬಂದಿದೆ ಅಲ್ವಾ, ಅದ್ರ ಜೊತೆಗೆ NCF ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಪ್ರಶ್ನೆಗಳು ಯಾವ ಥರ ಬರ್ತವೆ ಅಂತ ಹೇಳ್ತಾ ಹೋಗ್ತೀನಿ. ಎವಲ್ಯೂಷನ್ ಥ್ರೂ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಮೆಥಡ್ಸ್, ಡಯಾಗ್ನೋಸ್ಟಿಕ್ ಆ್ಯಂಡ್ ರೆಮಿಡಿಯಲ್ ಟೀಚಿಂಗ್. ಅದೇನೋ ತೊಂದರೆ ಆಗ್ತಾ ಇದೆ, ಮಕ್ಕಳದ್ದೇನೋ ಅರ್ಥ ಆಗ್ತಾ ಇಲ್ಲ, ಅವರಿಗೆ ಮಾರ್ಕ್ಸ್ಗಳು ಕಡಿಮೆ ಬರ್ತಾ ಇದ್ದಾವೆ, ಏನು ತೊಂದರೆ ಆಗಿದೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಹೇಳ್ತೀವಿ. ಅದು ಫೈಂಡ್ ಔಟ್ ಆದಮೇಲೆ ಆ ಪ್ರಾಬ್ಲಮಿಗೆ ಏನು ನಾವು ಟೀಚಿಂಗ್ ತೊಗೊತಾ ಇದ್ದೀವಿ, ಎಕ್ಸ್ಟ್ರಾ ಕ್ಲಾಸಸ್ ತೊಗೊತಾ ಇದ್ದೀವಾ, ಸ್ಪೆಷಲ್ ಕ್ಲಾಸಸ್ ತೊಗೊತಾ ಇದ್ದೀವಾ, ಅವರಿಗೆ ಯೂನಿಟ್ ಟೆಸ್ಟ್ ಮಾಡ್ತಾ ಇದ್ದೀವಾ, ಪ್ರಾಕ್ಟೀಸ್ ಕ್ವಶನ್ಸ್ ಕೊಡ್ತಾ ಇದ್ದೀವಾ, ಅದು ಏನು ನಾವು ರೆಮಿಡಿಯಲ್ ಮೆಜರ್ಸ್ ತೊಗೊಂಡಿದ್ದೀವಿ ಅದಕ್ಕೆ ನಾವು ರೆಮಿಡಿಯಲ್ ಟೀಚಿಂಗ್ ಅಂತ ಹೇಳ್ತಾ ಹೋಗ್ತೀವಿ. ಅದೇ ರೀತಿ ನೆಕ್ಸ್ಟ್ EVS ಅಲ್ಲಿ ಇದು 4 ಕಾನ್ಸೆಪ್ಟ್. ಫಸ್ಟ್ ಪೇಪರಲ್ಲಿ ಬರುತ್ತೆ EVS, ಸೆಕೆಂಡ್ ಪೇಪರಲ್ಲಿ ಸೈನ್ಸ್ ಬರುತ್ತೆ. ಇದರಲ್ಲಿ ನೋಡಿ, ಫುಡ್ ಒಂದು ಕಾನ್ಸೆಪ್ಟ್ ಇದು. ಈ ಫುಡ್ ಬಗ್ಗೆ ಸಾಕಷ್ಟು ಕ್ವಶನ್ಸ್ ಕೇಳ್ತಾರೆ ನಿಮಗೆ. ವಿಟಮಿನ್ಸ್ ಆಗಿರಬಹುದು, ಪ್ರೋಟೀನ್ಸ್ ಆಗಿರಬಹುದು, ಫುಡ್ ಆಗಿರಬಹುದು, ನ್ಯೂಟ್ರಿಷನ್ಸ್ ಆಗಿರಬಹುದು, ಎಲ್ಲವೂ ಕೂಡ ಫುಡ್ಡಲ್ಲಿ ಬರುತ್ತೆ. ನೆಕ್ಸ್ಟ್ ಶೆಲ್ಟರ್, ದೆನ್ ವಾಟರ್, ಟ್ರಾವೆಲ್, ಥಿಂಗ್ಸ್ ವಿ ಮೇಕ್ ಆ್ಯಂಡ್ ಡೂ. ಇದೊಂದು 5 ಕಾನ್ಸೆಪ್ಟ್ ಏನಿದ್ದಾವೆ
ತುಂಬ ಇಂಪಾರ್ಟೆಂಟ್ ಇದ್ದಾವೆ, ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಜೊತೆಗೆ ನಾವೇನು ಮಾಡ್ತಾ ಇದ್ದೀವಿ, 6th ಸ್ಟ್ಯಾಂಡರ್ಡಿಂದ ಅಪ್ ಟು 10th ಸ್ಟ್ಯಾಂಡರ್ಡ್ ತನಕ ಎಲ್ಲ ಸೈನ್ಸ್, ಕಂಪ್ಲೀಟ್ ಸೈನ್ಸ್ NCERT, ಕರ್ನಾಟಕದ DSERT ಮತ್ತು NCERT ಸೇಮ್ ಟೆಕ್ಸ್ಟ್ ಬುಕ್ ಇದ್ದಾವೆ. ಆ ಟೆಕ್ಸ್ಟ್ ಬುಕ್ಕಿನ ಕಂಪ್ಲೀಟ್ ಚಾಪ್ಟರ್ಸ್, ಕಂಪ್ಲೀಟ್ ಅನಾಲಿಸಿಸ್ ಕೊಡ್ತಾ ಇದ್ದೀವಿ. ಅದನ್ನು ನೆಕ್ಸ್ಟ್ ನೀವು ಬೇಕು ಅಂತಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ನಾವು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜೊತೆಗೆ ನಿಮ್ಮ ಫ್ರೆಂಡ್ಸಿಗೆಲ್ಲವೂ ಕೂಡ ಮಾಹಿತಿ ಗೊತ್ತಿರಲ್ಲ, ಶೇರ್ ಮಾಡಿ. ನೆಕ್ಸ್ಟ್ ನೋಡಿ, EVS ಅಲ್ಲಿ ತುಂಬ ನಾವು ಟೆಕ್ಸ್ಟ್ ಬುಕ್ ಓದುವಾಗ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಓದೋದೇನು ಅಂತಂದರೆ ಆ್ಯಕ್ಟಿವಿಟೀಸ್. ಯಾಕಂದರೆ ಮ್ಯಾಕ್ಸಿಮಮ್ EVS ಆಗಿರಬಹುದು, ಸೈನ್ಸ್ ಆಗಿರ್ಬೋದು, ಆ್ಯಕ್ಟಿವಿಟಿ ಬೇಸಲ್ಲಿದ್ದಾವೆ. ಹಾಗೆ ಆ್ಯಕ್ಟಿವಿಟೀಸ್ ನೋಡ್ಕೊಳ್ಳಿ, ಎಕ್ಸ್ಪೆರಿಮೆಂಟೇಷನ್ ನೋಡ್ಕೊಳ್ಳಿ, ಪ್ರಾಕ್ಟಿಕಲ್ ವರ್ಕ್ ನೋಡ್ಕೊಳ್ಳಿ, ಡಿಸ್ಕಷನ್ಸ್ ಕೊಟ್ಟಿರ್ತಾರೆ. ಸಿಗ್ನಿಫಿಕೆನ್ಸ್ ಆಫ್ EVS, ಇಂಟಿಗ್ರೇಟೆಡ್ EVS, ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಎಜುಕೇಷನ್. ಇದು ಸಿಲೆಬಸ್ ಆಗಿದ್ದರೆ ಇದೇನಿದೆ ಮೇಲ್ಗಡೆ ಇದು ನಮ್ಮ ಪ್ರಾಕ್ಟಿಕಲ್ ವರ್ಕ್ಸ್ ಆಗಿದ್ದಾವೆ. ಇದರಲ್ಲಿ ಪ್ರಾಕ್ಟಿಕಲ್ ವರ್ಕ್ಗಳಲ್ಲಿ ಫೈನಲ್ ಆನ್ಸರ್ ಏನು ಬರುತ್ತೆ ಅಂತ ತುಂಬ ಇಂಪಾರ್ಟೆಂಟ್ ಆಗಿದೆ. ನಾವೆರಡು ಕೆಮಿಕಲ್ಸ್ನ ನಾನು ಮಿಕ್ಸಪ್ ಮಾಡ್ತಾ ಇದ್ದೀನಿ. ಒಂದು ಮ್ಯಾಗ್ನೀಷಿಯಮ್ ತಗೊಂಡೆ, ಆ ಮ್ಯಾಗ್ನೀಷಿಯಮ್ ರಾಡನ್ನ ತಗೊಂಡು ನಾನು ಬೆಂಕಿಗೆ ಇಲ್ಲಿ ಇಟ್ಟಿದ್ದೀನಿ. ಅದೇನು ಆ್ಯಶಸ್ ಬರ್ತಾ ಇದೆ, ಆ ಆ್ಯಶಸ್ ಬಂದಿದ್ದು ಏನು ಅಂತ ಕೇಳ್ತಾರೆ. ಅದು ನಮಗೆ ಗೊತ್ತಿರಬೇಕು, ಮ್ಯಾಗ್ನೀಷಿಯಮ್ ಆಕ್ಸೈಡ್ ಅಂತೇಳಿ. ಇಂಥ ಪ್ರಶ್ನೆಗಳು ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಎಕ್ಸ್ಪೆರಿಮೆಂಟ್ ಮಾಡಾದ್ಮೇಲೆ ಏನು ಫೈನಲ್ ಬರುತ್ತೆ ಅದನ್ನು ನೀವು ಕರೆಕ್ಟಾಗಿ ನೋಟ್ ಡೌನ್ ಮಾಡ್ಕೊತ ಹೋಗಬೇಕು. ಇದರಲ್ಲಿ ನಾವು TET ಅಟೆಂಡ್ ಮಾಡುವಾಗ CTET ಆದರೂ TET ಆಗಿರಬಹುದು, ಕೆಲವು ವರ್ಡ್ಸ್ ಇದ್ದಾವೆ. ಇದು ನಾವು ಏನು ಹೇಳ್ತೀವಲ್ಲ ಕುಲ್ಟಾಬಿಲಿಟಿ ಅಂತೇಳಿ, ಈ ವರ್ಡ್ಸನ್ನ ಕರೆಕ್ಟಾಗಿ ನೋಡಬೇಕು. ಈ ವರ್ಡ್ಸ್ ಇದ್ದಾವೆ ಅಂತ ಅಂದರೆ ಅದರಲ್ಲಿ ನೀವು ಡೈರೆಕ್ಟಾಗಿ ಆ ಆಪ್ಷನ್ಸ್ನ ರಿಮೂವ್ ಮಾಡ್ತಾ ಹೋಗಬಹುದು. ಎಕ್ಸೆಪ್ಟ್ ಅಥವಾ ನಾಟ್ ಅಂತ ಇರುತ್ತೆ. 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಇದರಲ್ಲಿ ಮೇಲಿನಗಳಲ್ಲಿ ಯಾವುದು ಅಲ್ಲ ಅಂತ ಕೇಳಿರ್ತಾರೆ. ಯಾವುದು ಅಲ್ಲ ಅಂತ ಕೇಳಿರ್ತಾರೆ, ನಾವು ಅದನ್ನು ಕರೆಕ್ಟಾಗಿ ಕಾನ್ಸಂಟ್ರೇಷನ್ ಕೊಟ್ಟು ನೋಡಲ್ಲ. ನಾವು ಯಾವುದು ಹೌದು ಅಂತ ಹಾಕಿಬಿಡ್ತೀವಿ, ತಪ್ಪಾಗೋ ಚಾನ್ಸಸ್ ಇರುತ್ತೆ. ಹಾಗೆ ನೋ ಅಥವಾ ನಾಟ್ ಆ ವರ್ಡ್ಸ್ಗಳಿಗೆ ಸ್ವಲ್ಪ ನೀವು ಕಾನ್ಸಂಟ್ರೇಷನ್ ಕೊಟ್ಟು ಓದಬೇಕು. ನೆಕ್ಸ್ಟ್ ಆ್ಯಕ್ಟಿವಿಟಿ, ಎನ್ಕ್ವೈರಿ, ಇಂಟ್ರ್ಯಾಕ್ಷನ್ 3 ಕೂಡ ತುಂಬ ಇಂಪಾರ್ಟೆಂಟ್. ಆ್ಯಕ್ಟಿವಿಟಿಗೆ ಫೋಕಸ್ ಮಾಡಿರ್ತಾರೆ ಮಕ್ಕಳು, ಎಂಕ್ವೈರಿಗೆ ಫೋಕಸ್ ಮಾಡಿರ್ತಾರೆ, ನೆಕ್ಸ್ಟ್ ಇಂಟ್ರ್ಯಾಕ್ಷನ್ಗೆ ಫೋಕಸ್ ಮಾಡಿರ್ತಾರೆ. ಯಾವುದೋ ಆಪ್ಷನ್ಸಲ್ಲಿ ಆ್ಯಕ್ಟಿವಿಟಿ ಬೇಸ್ ಆಪ್ಷನ್ಸ್ ಕೊಟ್ಟಿದ್ದಾರೆ, ಅಥವಾ ಎನ್ಕ್ವೈರಿ ಬೇಸ್ ಆಪ್ಷನ್ಸ್ ಕೊಟ್ಟಿದ್ದಾರೆ, ಅಥವಾ ಇಂಟ್ರ್ಯಾಕ್ಷನ್ ಬೇಸ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂದರೆ ಆ ಆಪ್ಷನ್ಸ್ ಥ್ರೂ ನೀವು ಹೋಗಬೇಕಾಗುತ್ತೆ. ನೆಕ್ಸ್ಟ್ ಕೋಆಪರೇಷನ್, ಅಸಿಸ್ಟೆಂಟ್, ಕೊಲಾಬರೇಷನ್ ಅದು ಇದ್ರ ಜೊತೆಗೆ ಬರುತ್ತೆ. ನೆಕ್ಸ್ಟ್ ನೋ ಕಂಫರ್ಟ್ ಟು ಟೀಚರ್, ಇದು ತುಂಬ ಇಂಪಾರ್ಟೆಂಟ್. ಇಲ್ಲಿ ನಾವು ಟೀಚರ್ಸ್ ಕಂಫರ್ಟ್ ಝೋನಲ್ಲಿ ಇರಬೇಕು ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ರೆ, ಟೀಚರ್ ಕುತ್ಕೊಂಡು ಪಾಠ ಮಾಡಬೇಕು, ಟೀಚರ್ಸ್ ಲೇಟಾಗಿ ಬರಬೇಕು, ಟೀಚರ್ಸ್ ಯಾವಾಗ ಬೇಕಾದರೂ ಮಾಡಬಹುದು. ಟೀಚರ್ಸ್ ಕಂಫರ್ಟ್ ಝೋನಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂದರೆ ಆ ಆಪ್ಷನ್ಸ್ ಆಗಲ್ಲ, ಫಸ್ಟೇ ಕ್ಯಾನ್ಸಲ್ ಮಾಡಿಬಿಡಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಆಲ್ ಆಫ್ ದಿ ಅಬೋ 99% ಚಾನ್ಸಸ್ ಇರುತ್ತೆ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಆಲ್ ಆಫ್ ದಿ ಅಬೋ ಆಗೋ ಚಾನ್ಸಸ್ 99% ಇರುತ್ತೆ. 1% ನೀವು ಅದನ್ನು ಬೈ ಚಾನ್ಸ್ ಇಲ್ಲದೆ ಇರಬಹುದು. ನಿಮಗೆ ಒಂದು 2-3 ಆಪ್ಷನ್ಸಲ್ಲಿ ಡೌಟ್ ಬರ್ತಾ ಇದೆ ಅಂದರೆ ಆಲ್ ಆಫ್ ದಿ ಅಬೋನೇ ಹೋಗಿ. ನೆಕ್ಸ್ಟ್ ನನ್ ಆಫ್ ದಿ ಅಬೋ, ಇದು 99% ಇರಲ್ಲ. ಇದು ನನ್ ಆಫ್ ದಿ ಅಬೋ ಆಪ್ಷನ್ಸ್ ಅಂತೂ 99% ಇರಲ್ಲ, ಯಾವಾಗಲೂ 1% ಚಾನ್ಸಸ್. ಅದು ನೀವು ನೋಡಿ ಹಾಕಬೇಕು. 99% 3 ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಅಂತಂದರೆ ಹೋಗಿ, ಅಥವಾ ಬೇಡ. ನಂತರದಲ್ಲಿ ಮ್ಯಾಚಿಂಗ್ ಮತ್ತು ಅಸರ್ಟೇಷನ್ ಕ್ವಶನ್ಸ್ ಸದ್ಯದಲ್ಲಿ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ, ಮ್ಯಾಚಿಂಗ್ ಕ್ವಶನ್ಸ್ ಕೊಡ್ತಾ ಇದ್ದಾರೆ. ಈ ಕಡೆ ಒಂದು 2-3 ಆ್ಯಕ್ಟಿವಿಟಿ ಕೊಟ್ಟಿರ್ತಾರೆ. ಅಂದರೆ ಇಲ್ಲಿ ಎ ಕಾಲಮ್ ಅಂತಂದರೆ ಈ ಬಿ ಕಾಲಮಲ್ಲಿ ಮತ್ತೊಂದು 2-3 ಕೊಟ್ಟಿರ್ತಾರೆ. ಅದನ್ನು ನಾವು ಮ್ಯಾಚ್ ಮಾಡಬೇಕು, ಮ್ಯಾಚ್ ಮಾಡಿ ಬರೀಬೇಕು. ಕೆಲವರು ಏನು ಮಾಡ್ತಾರೆ, ಇದನ್ನು ನೋಡೋದೇ ಇಲ್ಲ, ಮ್ಯಾಚಿಂಗ್ ಕೊಟ್ಟಿರೋದೇ ನೋಡಲ್ಲ, ಡೈರೆಕ್ಟಾಗಿ ಫಸ್ಟಿಂದ ಅಂದ್ಕೊಂಡು ಹಾಕಿಬಿಡ್ತಾರೆ. ಹಾಗಾಗಿ ಮ್ಯಾಚಿಂಗ್ ಮತ್ತು ಅಸರ್ಟೇಷನ್ ಕ್ವಶನ್ಸು ಕೂಡ ಕೊಡ್ತಾರೆ. ಇಲ್ಲಿ 1 ಆಪ್ಷನ್, 2 ಆಪ್ಷನ್, 3 ಆಪ್ಷನ್ಸ್ ಕೊಟ್ಟಿರ್ತಾರೆ. ನಾವು ಫಸ್ಟ್ ಆಪ್ಷನ್ ಸರಿ ಇದೆ ಅಂತೇಳಿ ಫಸ್ಟ್ ಎಗೆ ಹಾಕಿಬಿಡ್ತೀವಿ. ಇಲ್ಲಿ ಪ್ರಶ್ನೆ ಏನು ಕೇಳಿರ್ತಾರೆ, ಮೊದಲನೇ ಸ್ಟೇಟ್ಮೆಂಟ್ ಮತ್ತು ಎರಡನೇ ಸ್ಟೇಟ್ಮೆಂಟ್ ಸರಿ ಇದೆ, ಫಸ್ಟ್ ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್, ಬೋತ್ 1, 2 ಆ್ಯಂಡ್ 3 ಆರ್ ಕರೆಕ್ಟ್. ಆ ಥರ ಪ್ರಶ್ನೆಗಳು ಬಂದಿರ್ತವೆ. ಅದಕ್ಕೆ ಅಸರ್ಟೇಷನ್ ಕ್ವಶನ್ ಅಂತ ಹೇಳ್ತೀವಿ. ಆ ಪ್ರಶ್ನೆಗಳು ಕರೆಕ್ಟಾಗಿ ನೋಡಿ ಕೇರ್ಫುಲ್ಲಿಂದ ಆಗಬೇಕು. ಬಿ ಕೇರ್ಫುಲ್ ವೈಲ್ ಸಾಲ್ವಿಂಗ್ ದ ಪ್ಯಾಸೇಜ್. ಪ್ಯಾಸೇಜ್ ಸಾಲ್ವ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಬಹುದು. ಮರ ಕೊಟ್ಟು ಇದು ಟ್ರೀ ಇದೆಯಲ್ಲ, ಈ ಬನಿಯನ್ ಟ್ರೀಯಲ್ಲಿ ಮ್ಯಾಂಗೋ ಬರ್ತಾ ಇದ್ವು ಅಂತೇಳಿ ಆಪ್ಷನ್ಸಲ್ಲಿ ಕೊಟ್ಟಿದ್ರೆ ನಾವು ಅದೇ ಥರ ಆಗಬೇಕು. ನಾವು ಕಾಮನ್ ಸೆನ್ಸ್ ಆಗಿರ್ಬೋದು, ತುಂಬ ಇಂಟೆಲಿಜೆನ್ಸ್ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಪ್ಯಾಸೇಜಲ್ಲಿ ಏನು ಕೊಟ್ಟಿರ್ತಾರೆ ಅದೇ
ನಮಗೆ ದೇವವಾಕ್ಯ ಆಗಿರುತ್ತೆ ಅದನ್ನೇ ಹಾಕಬೇಕೇ ಹೊರತು ನೀವು ನಿಮ್ಮ ನಾಲೆಡ್ಜ್ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಪ್ಯಾಸೇಜಲ್ಲಿ ಏನೇನು ಕೊಟ್ಟಿರ್ತಾರೆ ಅದು 2+2 9 ಅಂತ ಕೊಟ್ಟಿದ್ರೆ ನೀವು ಪ್ಯಾಸೇಜ್ ನೋಡಿ 9 ಅಂತಲೇ ಹಾಕಬೇಕು. ಇಲ್ಲ ಸರ್ 2+2 4 ಆಗುತ್ತೆ ಅಂತೇಳಿ ಹಾಕಕ್ಕೆ ಹೋಗಬಾರ್ದು. ಹೇಳ್ತಿರೋದು ಅರ್ಥ ಆಗ್ತಿದೆ ಅಂತ ಅಂದ್ಕೊತೀನಿ. ನಾವು ಪ್ಯಾಸೇಜ್ ಮಾಡುವಾಗ ಪ್ಯಾಸೇಜಲ್ಲಿ ಏನು ಕೊಟ್ಟಿರ್ತಾರೆ ಅದಕ್ಕೆ ನಾವು ಕಾನ್ಸಂಟ್ರೇಷನ್ ಮಾಡಿ ಅದೇ ಹಾಕಬೇಕಾಗುತ್ತೆ. ಮತ್ತು ಮದರ್ ಟಂಗಿಗೆ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ನಾವು ಯಾವುದೇ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಆಪ್ಷನ್ಸಲ್ಲಿ ಮದರ್ ಟಂಗ್ ಬಗ್ಗೆ ಕೊಟ್ಟಿದ್ದಾರೆ, ನಾವು ಫೋಕಸ್ ಮಾಡಬೇಕು ಮದರ್ ಟಂಗಿಗೆ. ಡೋಂಟ್ ಲೀವ್ ಎ ಸಿಂಗಲ್ ಕ್ವಶನ್. ಒಂದು ಪ್ರಶ್ನೆನೂ ಕೂಡ ಬಿಟ್ಟು ಬರೋಕ್ಕೆ ಹೋಗ್ಬಿಡಿ. 150 ಪ್ರಶ್ನೆ 150 ಅಂಕ. ನಮಗಿಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಹಾಗಾಗಿ ನೀವು ಟೈಮ್ ಮ್ಯಾನೇಜ್ ಮಾಡೋದು ಕಲೀರಿ. 150 ಕ್ವಶನ್ಸಿಗೆ 150 ಮಾರ್ಕ್ಸಿಗೂ ಕೂಡ ಹಾಕಿ ಬನ್ನಿ. ಆಪ್ಷನ್ಸ್ ಗೊತ್ತಾಗ್ತಿಲ್ಲ ಸರ್ ಅಂತಂದರೆ 4 ಆಪ್ಷನ್ಸ್ ಇರುತ್ತೆ, ನಿಮಗೆ ಯಾವುದು ಸ್ವಲ್ಪ ಆದರೂ ಇರಬಹುದು ಅಂತ ಅನಿಸುತ್ತೆ ಅದಕ್ಕೆ ಟಿಕ್ ಮಾಡಿ ಬರ್ರಿ. ಅದನ್ನು ಬಿಟ್ಟು ನೀವು ಡೈರೆಕ್ಟಾಗಿ ಬಿಟ್ಟು ಬರಬೇಡಿ, ಯಾಕೆಂತಂದರೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. CTET ಆಗಿರಬಹುದು, KTET ಆಗಿರಬಹುದು, ಯಾವುದಾದ್ರೂ ನೀವು ಸ್ಟೇಟ್ ಟೆಟ್ ತಗೊಳ್ಳಿ, ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಹಾಗಾಗಿ 150 ಮಾರ್ಕ್ಸಿಗೆ ಔಟ್ ಆಫ್ 150 ಮಾರ್ಕ್ಸ್ 3 ಕೂಡ ಹಾಕಿ ಬರಬೇಕು. ನೆಕ್ಸ್ಟ್ ಬ್ರೈನ್ ಸ್ಟಾರ್ಮಿಂಗ್. ಇಲ್ಲಿ ಬ್ರೈನ್ ಸ್ಟಾರ್ಮಿಂಗ್ ಅಂತಂದರೆ ನಮಗೆ ಬ್ರೈನ್ ಇಂಪ್ರೂವ್ಮೆಂಟ್ ಆಗೋಕ್ಕೆ ಏನೇನೆಲ್ಲ ನಮ್ಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ ಆ ಆಪ್ಷನ್ಸ್ ಥ್ರೂ ಹೋಗಬೇಕು. ನೆಕ್ಸ್ಟ್ ಓಪನ್ ಎಂಡೆಡ್ ಕ್ವಶನ್. ಈ ಓಪನ್ ಎಂಡೆಡ್ ಕ್ವಶನ್ಸ್ ಕೊಟ್ಟಿರ್ತಾರೆ, ಯಾಕಂದರೆ ಸ್ಟೂಡೆಂಟ್ಸ್ ಇವಾಗ ಓಪನ್ ಆಗಿ ಕ್ವಶನ್ಸ್ ಕೇಳಬಹುದು, ಡೌಟ್ ಕೇಳಬಹುದು, ಕ್ಲಾರಿಫಿಕೇಷನ್ ಮಾಡ್ಕೋಬಹುದು. ಅಂಥ ಪ್ರಶ್ನೆಗಳು ಬಂದರೆ ನೀವು ಆ ಪ್ರಶ್ನೆಗಳಿಗೆ ಹೋಗಬೇಕು. ಮತ್ತು ಡೈವರ್ಜೆಂಟ್ ಥಿಂಕಿಂಗಿಗೆ ಸಾಕಷ್ಟು ಅವಕಾಶ ಕೊಡಬೇಕು. ಇವಾಗ ಮಗು ಒಂದು ಪ್ರಶ್ನೆಯನ್ನು ಒಂದು 4 ರೀತಿಯಲ್ಲಿ ಯೋಚನೆ ಮಾಡ್ತಾ ಇದೆ ಅಂದರೆ ಅದಕ್ಕೆ ನಾವು ಫೋಕಸ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಡೈವರ್ಜೆಂಟ್ ಥಿಂಕಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪೀರ್ ಟ್ಯೂಟರಿಂಗ್ ಅಂತಂದರೆ ಗ್ರೂಪಲ್ಲಿ ಡಿಸ್ಕಷನ್ ಮಾಡ್ತೀವಲ್ಲ, ಅದಕ್ಕೆ ಗ್ರೂಪ್ ಡಿಸ್ಕಷನಿಗೂ ಕೂಡ ಮಕ್ಕಳಿಗೆ ಅವಕಾಶ ಕೊಡಬೇಕು. ನಾನು ಯಾಕೆ ಅವಕಾಶ ಕೊಡಬೇಕು ಅಂತ ಹೇಳ್ತೀನಿ ಅಂದರೆ, ನಮ್ಮ ಆಪ್ಷನ್ಸಲ್ಲಿ ಅವಕಾಶ ಕೊಟ್ಟಿರೋ ಆಪ್ಷನ್ಸ್ ಯಾವುದಾದ್ರೂ ಇರುತ್ತೆ, ಅಂದರೆ ಗ್ರೂಪ್ ಡಿಸ್ಕಷನಿಗೆ ಯಾವುದೋ ಅವಕಾಶ ಕೊಟ್ಟಿರೋ ಥರ ಇರುತ್ತೆ. ಮತ್ತು ಮಗು ಸ್ವಲ್ಪ ನಾವು ಏನು ಪ್ರಶ್ನೆ ಕೊಟ್ಟಿರ್ತಾರೆ, ಒಂದು ಪಾಠ ಮಾಡ್ತೀರಾ, ಮಗು ಬೇರೆ ರೀತಿಯಲ್ಲಿ ಆನ್ಸರ್ ಮಾಡ್ತಾ ಇರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಥಿಂಕ್ ಮಾಡ್ತಾ ಇರುತ್ತೆ, ಅದಕ್ಕೂ ಕೂಡ ಅವಕಾಶ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಲರ್ನಿಂಗ್ ಡಿಸೇಬಿಲಿಟೀಸ್. ಆವಾಗಲೇ ಹೇಳಿದೆ ನಾನು, ಡಿಸ್ಲೆಕ್ಸಿಯಾ ಆಗಿರಬಹುದು, ಡಿಸ್ಕ್ಯಾಲಿಕ್ಲಿಯಾ ಆಗಿರಬಹುದು, ಎಲ್ಲವೂ ಕೂಡ ಲರ್ನಿಂಗ್ ಡಿಸೇಬಿಲಿಟೀಸಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ರಿಯಲ್ ಎಕ್ಸ್ಪ್ರೆಷನ್ ಆಫ್ ಎ ಚೈಲ್ಡ್. ಇದು ಮತ್ತು ಇದು ರಿಯಲ್ ಎಕ್ಸ್ಪ್ರೆಷನ್ ಆಫ್ ಎ ಚೈಲ್ಡ್. ಆ ಚೈಲ್ಡ್ ಏನು ಎಕ್ಸ್ಪ್ರೆಸ್ ಮಾಡುತ್ತೆ ಅದಕ್ಕೆ ಒಪ್ಕೋಬೇಕಾಗುತ್ತೆ. ಇದ್ದಿದ್ದೆ ನೋಡಿ, ಇದು ತುಂಬ ಇಂಪಾರ್ಟೆಂಟ್. ಕಂಪ್ಲೀಟ್ ಇಷ್ಟು ಪಾಯಿಂಟ್ಸ್ ಹೇಳೋದ್ರಲ್ಲಿ ಇದೊಂದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್. ರೋಟ್ ಆಗಿರಬಹುದು, ಮೆಮೊರೈಸ್ ಆಗಿರಬಹುದು, ಕ್ರಾಮ್ ಆಗಿರಬಹುದು, ಇದಕ್ಕೆ ಅವಕಾಶ ಕೊಡಬಾರ್ದು. ಮಗು ಮೆಮೊರೈಸ್ ಮಾಡ್ಕೋಬಾ ಅಂತ ಹೇಳಬಾರ್ದು, ಮಗು ಮೆಮೊರೈಸ್ ಮಾಡ್ತಾ ಇದೆ ಅಂತ. ಇದೊಂದು 3 ವರ್ಡ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ರೂಟ್, ಮೆಮೊರೈಸ್ ಮತ್ತು ಕ್ರಾಮ್ 3 ವರ್ಡ್ ಎಲ್ಲಾದರೂ ಬರಲಿ. ಅಂದರೆ ನಾಟ್ ಮೆಮೊರೈಸ್ ಅಂತ ಬಂದರೆ ಅದು ತಪ್ಪಾಗುತ್ತೆ. ನಾಟ್ ಮೆಮೊರೈಸ್ ಮಾಡಬಾರ್ದು ಅಂತೇಳಿ ಅದು ಸರಿಯಾಗುತ್ತೆ. ಎಲ್ಲರೂ ಮೆಮೊರೈಸ್ ಮಾಡಬೇಕು, ರೂಟು ಕ್ರಾಮ್ ಅಂತ ಕೊಟ್ಟರೆ ಇದು ತಪ್ಪಾಗುತ್ತೆ, ಇದು ಮಾಡಬಾರ್ದು ಅಂತ ನೆನ್ಪಿಟ್ಕೊಳ್ಳಿ. ಈ 3 ವರ್ಡನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಇಷ್ಟು ವರ್ಡನ್ನು ವೆರಿ ಇಂಪಾರ್ಟೆಂಟ್, ನಮಗೆ ಫೋಕಸ್ ಮಾಡಬೇಕಾಗುತ್ತೆ. ನಾವು ಇವತ್ತಿನ ಕ್ಲಾಸಲ್ಲಿ ನಾನು ಏನು ಮಾಡಿದೆ, ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದ್ಯಾವ್ದಿದ್ದಾವೆ, ಯಾವುದನ್ನು ಫೋಕಸ್ ಮಾಡಬೇಕು, ಯಾವುದನ್ನು ಫೋಕಸ್ ಮಾಡಬಾರ್ದು ಅಂತ ಹೇಳಿದ್ದೀನಿ. ಎಲ್ಲರಿಗೆ ಇವತ್ತಿನ ಕ್ಲಾಸ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಯಾಕಂದರೆ ಹೊಸ ಚಾನಲ್ ಇರೋದ್ರಿಂದ ಸಾಕಷ್ಟು ಮೆಂಬರ್ಸಿಗೆ ಗೊತ್ತಿಲ್ಲ. CTET ಹತ್ತಿರ ಬರ್ತಾ ಇದೆ, GPSTR ಕೂಡ ಕಾಲ್ಫಾರ್ಮ್ ಆಗುತ್ತಂತೆ. ಹಾಗಾಗಿ ಸ್ವಲ್ಪ ಪ್ರಾಕ್ಟೀಸ್ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ನಿಮಗೆ ನೋಟ್ಸ್ ಏನಾದರೂ ಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಪ್ರೊವೈಡ್ ಮಾಡಿದ್ದೀವಿ ಡಿಸ್ಕ್ರಿಪ್ಷನಲ್ಲಿ. ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಿಮಗೆ ಫಾಲೋ ಅಪ್ ಮಾಡಬಹುದು. ಸ್ಟೂಡೆಂಟ್ ಲರ್ನಿಂಗ್ ಸೆಂಟರ್ SMG ಅಂತ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಪ್ಲಸ್ NCERT ಸೊಲ್ಯೂಷನ್ಸ್ ತೊಗೊಂಬರ್ತೀನಿ. ಟಿಲ್ ದೆನ್, ಥ್ಯಾಂಕ್ ಯು, ಬಾಯ್ ಬಾಯ್.